ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ವ್ಲಾಗ್ಸ್. ತುಂಬ ಜನ ನಾನು ಲಾಸ್ಟ್ ಟೈಮ್ ದೀಪಾವಳಿ ವ್ಲಾಗ್ ಹಾಕಿದಾಗ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲಿ ತೊಗೊಂಡಿದ್ದೀರಾ ಏನು ಅಂತೆಲ್ಲ ಕ್ವಶನ್ ಹಾಕಿದ್ರಿ ಮತ್ತು ಕಮೆಂಟ್ಸ್ ಎಲ್ಲ ಹಾಕಿದ್ರಿ, ಡಿ ಎಮ್ ಆಗಿ ಪರ್ಸ್ನಲ್ ಆಗು ಮಾಡಿದ್ರಿ. ಸೊ ಇವತ್ತು ನಾನು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಸೊ ನನಗೂ ಒಂದು ಚಾನ್ಸ್ ಸಿಕ್ತು. ಒಂದು ಆ್ಯಕ್ಚುಲಿ ಅದು ಶಾಪ್ ಆ್ಯಂಡ್ ಕಮ್ ಮ್ಯಾನುಫ್ಯಾಕ್ಚರ್ ಡೀಲರು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ತಿದ್ದಂಗೆ ನಾನು ಫಸ್ಟು ಅದನ್ನು ನಿಮಗೆಲ್ಲರೂ ತೋರಿಸ್ಬೇಕು. ನಿಮಗೂ ನಮ್ಮಂಥ ಹೆಣ್ಮಕ್ಳಿಗಂತೂ ತುಂಬ ಇಂಟ್ರೆಸ್ಟ್ ಇರುತ್ತಲ್ಲ. ಸೊ ಹಾಗಾಗಿ ಆ ಸ್ಯಾರಿ ಫ್ಯಾಕ್ಟ್ರಿನೂ ತೋರಿಸ್ದಂಗಾಗತ್ತೆ, ಸ್ಯಾರಿ ಕಲೆಕ್ಷನ್ಸ್ ತೋರ್ಸೋಕ್ಕಾಗತ್ತೆ ಅಂತ ನಾನು ಬೆಂಗಳೂರಿಗೆ ಹೊರಟಿರೋದು. ಲೈಕ್ಲಿ ನಾವು ಹೋಗ್ತಾ ಇರೋ ಟ್ರೈನಲ್ಲೇ ಈಶಾನ್ದು ಮ್ಯಾಮ್ ಅಂದರೆ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲ ಬಂದುಬಿಟ್ಟಿದ್ರು. ಈಶಾನ್ ಚಕ್ಕರ್ ಹಾಕೊಂಡು ನೋಡ್ತಿದ್ದಾಳೆ ಅಂದರೆ ಅವ್ರ ಮ್ಯಾಮು ಅವ್ರ ಪ್ರಿನ್ಸಿಪಲ್ ಟೀಚರು ಸಹಿತ ಚಕ್ಕರ್ ಹಾಕ್ಕೊಂಡು, ಸ್ಯಾಟರ್ಡೆ ಸಂಡೇನೇ ಚಕ್ಕರ್ ಅಂತೇನಿಲ್ಲ, ಸ್ಯಾಟರ್ಡೆ ಸಂಡೇ ಹಾಲಿಡೇಸ್. ಸೊ ನಾವು ಸಹಿತ ನೈಟ್ ಟ್ರೈನ್ ಇರುತ್ತೆ ನಮಗೆ ಎವ್ರಿ ಡೇ ನೈಟ್ 9:30 9:20 ಇರುತ್ತೆ. ಮಾರ್ನಿಂಗ್ 5 o'clock ಬಿಡುತ್ತೆ, ಬೆಂಗಳೂರಿಗೆ ರೀಚ್ ಆಗ್ತೀವಿ. ಸೊ ನಮಗೆ ಕನ್ವಿನಿಯೆಂಟ್, ಬೆಂಗಳೂರಿಗೆ ಏನೇ ಕೆಲಸ ಇದ್ದರೂ ಈಸಿಯಾಗಿ ಹೋಗ್ಬೋದು. ಆ್ಯಂಡ್ ಬೆಂಗಳೂರಲ್ಲಿ ನಾನು ನನ್ನ ಫ್ರೆಂಡ್ ಮನೇಲಿ ಲಾಸ್ಟ್ ಟೈಮ್ ಹೋಗಿದ್ದು, ಅದೇ ಫ್ರೆಂಡ್ ನನ್ನದು ಡಿಗ್ರಿ ಫ್ರೆಂಡ್ ದಿವ್ಯನ್ ಮನೇಲಿ ಹೋಗಿದ್ದು. ಯಾಕಂದರೆ ಅಲ್ಲಿ ನನ್ನ ಮಗಳಿಗೆ ಆಟಾಡೋಕ್ಕೆ ಒಂದು ಫ್ರೆಂಡ್ ಸಿಗ್ತಾನೆ, ತಮ್ಮ ಅಂತ ಹೇಳ್ಕೊಂಡು ಚೆನ್ನಾಗಿ ಆಟಾಡ್ಕೊತಾರೆ ಅವರು ಅಂತ. ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಫ್ಯಾಕ್ಟ್ರಿಗೆ. ಸೊ ಅದು ಎಲ್ಲಿ ಅಂದರೆ ಚಿಕ್ಕಪೇಟೆಯಲ್ಲಿ ಇರುತ್ತೆ. ಚಿಕ್ಕಪೇಟೆಯಲ್ಲಿ ಎಕ್ಸಾಕ್ಟ್ಲಿ 8th ಕ್ರಾಸಲ್ಲಿ ಕಬ್ಬನ್ ರೋಡಲ್ಲಿ ಸಿಗುತ್ತೆ ನಿಮಗೆ. ಸೊ ಅದು ಗೂಗಲಲ್ಲಿ ನೀವು ಹೊಡೆದ್ರೆ ಸಾಕು, ಸುಲಕ್ಷ್ಮಿ ಸಿಲ್ಕ್ಸ್ ಅಂತ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನೋಡ್ಬೋದು, ಇಲ್ಲಿ ಅಷ್ಟೊಂದು ಓವರ್ ಕ್ರೌಡೆಡ್ ಇಲ್ಲ. ಹಾಗಂತ ನೀವು ದೊಡ್ಡ ಹೆವಿ ವೆಹಿಕಲ್ ತೊಗೊಂಡು ಬರೋಕ್ಕಾಗಲ್ಲ. 50 ಮೀಟರ್ ಹೊರಗಡೆ ನಿಲ್ಲಿಸ್ತಾರೆ ಕ್ಯಾಬಲ್ಲಿ ಬಂದರೆ. ಅಲ್ಲಿಂದ ಇಲ್ಲಿ ಒಂದು 50 ಮೀಟರ್ ನಡ್ಕೊಬಂದರೆ ಒಂದು ಸ್ವಲ್ಪ ಒಂದು 4 ಹೆಜ್ಜೆ ನಡ್ಕೊಬಂದರೆ ನಿಮಗೆ ಸುಲಕ್ಷ್ಮಿ ಸಿಲ್ಕ್ಸ್ ಅಂತ ಮ್ಯಾನುಫ್ಯಾಕ್ಚರ್ ಡೀಲರ್ ಆ್ಯಂಡ್ ಫ್ಯಾಕ್ಟ್ರಿ ಕಮ್ ರಿಟೇಲ್ ಶಾಪ್ ಎಲ್ಲದೂ ಸೇರಿ ಇರೋದು. ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಅವರಿಗೆ ನಮಗೆ ಹೆಣ್ಮಕ್ಳು ತೊಗೊಳ್ಳೋವಂಥ ಶಾಪ್ ಇದೆ. ಫಸ್ಟ್ ಫ್ಲೋರ್ ಪೂರ್ತಿ ಅಂದರೆ 2 ಕಡೆ ಇದೆ, 2 ದೊಡ್ಡ ಹಾಲಲ್ಲಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಸೊ ನಮಗೊಂದು ಟೂರ್ ಥರ ಆಗುತ್ತೆ, ನಾವು ಹೇಗೆ ಸ್ಯಾರಿನ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಇರುತ್ತಲ್ಲ ನಮ್ಮ ಹೆಣ್ಮಕ್ಳಿಗೆ. ಸೊ ಅದನ್ನು ಸಹಿತ ನಾವಿಲ್ಲೇ ನೋಡ್ಬೋದು. ಸೊ ನೋಡಿ ಎಷ್ಟು ಅಲ್ಲೇ ಹೇಗೆ ನೇಯ್ತಾ ಇದ್ದಾರೆ ಅಂತ. ಹೋಗ್ತಿದ್ದಂಗೆ ನಿಮಗೆ ಎಂಟ್ರೆನ್ಸಲ್ಲೇ ನಿಮಗೆ ನೇಯೋದೆಲ್ಲ ಇರುತ್ತೆ ಅಲ್ಲಿ, ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಅವ್ರದ್ದು ಫ್ಯಾಕ್ಟ್ರಿ ಇರೋದ್ರಿಂದ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಸ್ಯಾರಿ ಹೇಗೆ ತಯಾರಿ ಆಗ್ತಿದೆ ಅಂತ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂದರೆ ಎಷ್ಟು ದೊಡ್ಡ ಮಿಷಿನ್ಸು ಆ್ಯಂಡ್ ಅಲ್ಲೇ ಆ ನೂಲು, ಪ್ಯೂರ್ ಸಿಲ್ಕ್ಸ್ ದಾರ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಸೈನ್ ಮಾಡಿಕೊಂಡು ಮಾಡ್ತಾರಂತೆ. ವೆರಿ ಇಂಟ್ರೆಸ್ಟೆಡಿಂಗ್. ಅಂದರೆ ಮೇಲ್ಗಡೆ ಶಾಪಿಗೆ ಹೋಗೋಕ್ಕಿಂತ ಮುಂಚೆ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸ್ಯಾರಿ ಹೆಂಗೆ ಆಗ್ತಿದೆ ಅಂತ ನೋಡೋಕ್ಕೆ ಒಂದು 10 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಒಂದು ಸ್ಪೆಂಡ್ ಮಾಡ್ಬೋದು ನಮಗೂ ಇಂಟ್ರೆಸ್ಟ್ ಇದ್ದರೆ. ಸೊ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋದ್ರಿಂದ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲೇ ಸಿಗುತ್ತೆ. ಸೊ ಸ್ಯಾರೀಸ್ ಎಲ್ಲ ನಮಗೆ ಹೊರಗಡೆ ಒಂದು 10,000 12,000 ಅಂದರೆ ಇಲ್ಲಿ ನಮಗೆ 7,000 to 8,000ಗೆ ಸಿಗುತ್ತೆ ಸ್ಯಾರೀಸು. ಸೊ ನೋಡಿ, ಇಲ್ಲಿ ಸೆರಗಿಗೆ ಆಗ್ತಿರೋದು ನೀವು ನೋಡ್ತಿರ್ಬೋದು ಯಾವ ರೀತಿ ದಾರದಿಂದ ಅದು ತೊಗೋತಿದೆ ಅಂತ ಹೇಳ್ಕೊಂಡು. ಇದೆಲ್ಲದು ಮೇಲೆ ಕಾಣಿಸ್ತಿರೋ ಪ್ಲೇಟ್ಸ್ ಎಲ್ಲದು ಸಹಿತ ಡಿಸೈನ್ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ, ಆ ಪ್ಯಾಟರ್ನಲ್ಲಿ ಹೋಲ್ ಇರುತ್ತೆ, ಆ ಹೋಲಲ್ಲಿ ಡಿಸೈನ್ ಆಗಿ ಬರುತ್ತೆ. ಆ್ಯಕ್ಚುಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಡಿಸೈನ್ ಸೆಟ್ ಆಗ್ತಿದೆ ಅಂತ, ಬಟ್ ಈ ಸೌಂಡಲ್ಲಿ ನಿಮಗೆ ರಿಯಲ್ ವಾಯ್ಸ್ ಅಂತೂ ಕೇಳಿಸಲ್ಲ. ಸೊ ನಾನೇ ಅವ್ರು ಏನು ಹೇಳಿದರೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಒಂದೊಂದು ಹೋಲ್ ಇರುತ್ತೆ. ಹಳೆ ಕಾಲದಲ್ಲಿ ಟೈಪಿಂಗಲ್ಲಿ ಇರ್ತಿರ್ತಲ್ಲ ಅದೇ ರೀತಿ. ಸೊ ಪ್ಲೇನ್ ಇತ್ತು ಅಂದರೆ ಪ್ಲೇನಾಗಿ ಬರುತ್ತೆ. ಸೊ ದಿಸ್ ಇಸ್ ದ ಪ್ಲೇನ್ ಒನ್. ಸೊ ಏನೂ ಇರೋದಿಲ್ಲ, ಜಸ್ಟ್ ಒಂದೇ ಸೇಮ್ ಪ್ಲೇನ್ ಆಗಿ ಬರುತ್ತೆ. ಎಲ್ಲಿ ಡಿಸೈನ್ ಇರುತ್ತೆ ಅಲ್ಲಿ ಮಾತ್ರ ಒಂದು ಕಲರಿಂದು ವೇವ್, ಜರಿ ಇದ್ದರೆ ಜರಿ ವೇವು, ಇಲ್ಲಾಂದರೆ ಯಾವ ಕಲರ್ ಬೇಕು ಆ ಕಲರ್ ಮಿಕ್ಸ್ ಮಾಡಿ ಅಲ್ಲಿ ಹೋಲಲ್ಲಿ ಡಿಸೈನ್ ಆಗಿ ಬರುತ್ತೆ. ಸೊ ಇದೆಲ್ಲದು ನೋಡ್ಬೋದು. ಇದು ದಾರದ್ದು ಅದೇ ನೂಲು ಏನಿರುತ್ತೆ ಸಿಲ್ಕ್, ಸೊ ಅದು ವೇವ್ ಆಗ್ತಾ ಇರೋದು ರೋಲಾಗಿ. ಗ್ರೌಂಡ್ ಫ್ಲೋರಲ್ಲಿ 2 ಕಡೆ ದೊಡ್ಡ ಹಾಲಲ್ಲಿ ಅವ್ರದ್ದು ಫ್ಯಾಕ್ಟ್ರಿನೇ ಇದೆ. 2 ಟೈಪ್ ಆಫ್ ಫ್ಯಾಕ್ಟ್ರಿ ಇದೆ. ಸೊ ಇಲ್ಲಿ ದಾರ ಹೇಗೆ ನೂಲಾಗದೆ ಅದನ್ನು ನೋಡ್ಬೋದು. ಈ ಕಡೆ ಸ್ಯಾರಿ ಹೇಗೆ ತುಂಬ ಮಿಷನ್ಸ್ ಇದೆ, ಸ್ಯಾರಿ ಎಲ್ಲೆಲ್ಲಿ ಹೇಗೆ ವೀವ್ ಆಗ್ತಿದೆ ಅಂತಲೂ ನೋಡ್ಬೋದು. ಸೊ ಇಲ್ಲಿ ಎಲ್ಲ ಪ್ರೊಸೆಸ್ಸು ಸಹಿತ ಇರುತ್ತೆ. ಈವನ್ ಥ್ರೆಡ್ಡಿಂಗ್ ಹೆಂಗೆ ಮಾಡ್ತಿದ್ದಾರೆ, ಸೊ ಎಲ್ಲ ವರ್ಕರ್ಸು ಅಲ್ಲೇ ಕೂತು ವರ್ಕು ಮಾಡ್ತಿರ್ತಾರೆ. ರಿಯಲ್ಲಾಗಿ ನಾವು ಏನು ಮಾಡ್ತಿದ್ದಾರೆ ಸ್ಯಾರೀಸಲ್ಲಿ ಅಂತ ಹೇಳ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಅಂದರೆ ಫಸ್ಟ್ ಫ್ಲೋರಿಗೆ ಹೋಗೋ ಹಾಗೆ ಆಗುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿರೋದ್ರಿಂದ ಎಂಟ್ರೆನ್ಸಲ್ಲಿ ನಿಮಗೆ ಇದೆಲ್ಲದು ವೀವ್ ಕಾಣುತ್ತೆ, ಸ್ಯಾರಿ ಹೇಗೆ ಪ್ರಿಪ್ರೇಷನ್ ಆಗ್ತಿದೆ ಅಂತ. ನೆಕ್ಸ್ಟ್ ನಾನು ಹೋಗ್ತಿರೋದು
ಫಸ್ಟ್ ಫ್ಲೋರ್ ಶಾಪ್, ರಿಯಲ್ ಶಾಪಲ್ಲಿ ಎಲ್ಲ ಸ್ಯಾರಿ ತಯಾರಾಗಿ ಅಂದರೆ ಈವನ್ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ಸು ಸಹಿತ ಇರುತ್ತೆ. ಸೊ ಅದಕ್ಕೆಲ್ಲ ಹೇಗೆ ಅಂತ ಕ್ಯೂರಿಯಾಸಿಟಿಲಿ ಹೋಗ್ತಾ ಇದ್ದೀನಿ. ಇದು ಬಿಲ್ಡಿಂಗ್ ಮಾತ್ರ ತುಂಬ ವಿಂಟೇಜ್ ವೈಬ್ಸ್ ಕೊಡುತ್ತೆ, ಹಳೇ ಕಾಲದ ಬಿಲ್ಡಿಂಗ್ ಅನಿಸುತ್ತೆ. ಸೊ ರೆಡ್ ಆಕ್ಸೈಡ್ ಮೆಟ್ಲುಗಳಿದ್ದಾವೆ, ತುಂಬ ಒಳ್ಳೆ ವಿಂಟೇಜ್ ವೈಬ್ಸ್, ಹಳೇ ಕಾಲದ್ದು. ಎಷ್ಟು ವರ್ಷದಿಂದ ಇದು ಫ್ಯಾಕ್ಟ್ರಿ ನಡೆಸ್ಕೊಂಡು ಬಂದಿರ್ಬೋದು ಹೇಳಿ, ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಸುಲಕ್ಷ್ಮಿ ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಬರ್ತಾರೆ ನಮಗೆಲ್ಲ ಕಾಣಿಸ್ತು, ನೋಡೋಣ ಏನು ಕಲೆಕ್ಷನ್ ಇದೆ ಅಂತ ನೋಡೋಣ. ಇದು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಕಮ್ ಶಾಪ್ ಆಗಿರೋದ್ರಿಂದ ನಿಮಗೆ ದೊಡ್ಡ ಫ್ಯಾನ್ಸಿಯಾಗಿ ಗ್ಲಾಸಿಂದೆಲ್ಲ ಕಾಣೋದಿಲ್ಲ, ಬಟ್ ವಿಂಟೇಜ್ ವೈಬ್ಸ್, ಹಳೆ ಕಾಲದ ಮನೇಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಸ್ಯಾರೀಸ್ನೂ ಇಟ್ಟಿದ್ದಾರೆ. ಸೊ ಅಲ್ಲಿ ಬೆಡ್ ಎಲ್ಲ ಕೆಳಗಡೆ ಹಾಸಿರ್ತಾರೆ, ಕುತ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸ್ಯಾರೀಸ್ನ ನೋಡಿಕೊಂಡು ತಗೋಬೋದು. ಸ್ಯಾರಿ ಕಲೆಕ್ಷನ್ಸ್ ಒಂದು ಸಿಕ್ಕಾಪಟ್ಟನೆ ಇದೆ, ನೋಡ್ಬೋದು ನೀವು. ಫುಲ್ ಇದನ್ನೇ ಸ್ಟೋರ್ ಫುಲ್ಲು ಸ್ಯಾರೀಸ್ಗಳಿದೆ, ಎಲ್ಲ ಪ್ಯಾಟರ್ನ್ಸಲ್ಲೂ ಎಲ್ಲ ಕಲರ್ಸು ಸಹಿತ ಸಿಗುತ್ತೆ ನಮಗಿಲ್ಲಿ. ಸಿಂಪಲಿಂದ ಹಿಡಿದು ಗ್ರ್ಯಾಂಡ್ ತನಕನೂ ಸ್ಯಾರೀಸ್ ಸಿಗುತ್ತೆ. ಇದು ನಾನು ಫಸ್ಟು ತೆಗಿತಾ ಇರೋದು ಸಿಂಪಲ್ ಮೈಸೂರು ಕ್ರೇಪ್ ಸಿಲ್ಕು, ಅಂದರೆ ಒಂದೇ ಸಿಂಗಲ್ ಬಾರ್ಡ್ರ್ ಇರುತ್ತಲ್ಲ ಅದು. ಸೊ ನನಗೆ ಆ್ಯಕ್ಚುಲಿ ಇದ್ರ ಮೇಲೆ ತುಂಬ ಕ್ರಶ್ಶು. ಸೊ ಫೇವ್ರೆಟ್ ಕಲರ್ ಪಿಂಕ್ ಅಂತೂ ಬಿಟ್ಟಿಲ್ಲ, ಯಾಕಂದ್ರೆ ನಂಗೆ ಪಿಂಕ್ ತೊಗೋಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಬಂದಿದೆ. ಸೊ ಪಿಂಕ್ನೇ ಎಲ್ಲ ಟ್ರಯಲ್ ಮಾಡ್ತಾಯಿದ್ದೆ, ಹೆಂಗೆ ಕಾಣ್ಬೋದು ಅಂತ ಹೇಳ್ಕೊಂಡು. ಸೊ ಇದು ಇನ್ನೊಂದು ರೀತಿ ಪ್ಯಾಟರ್ನ್, ಈಗ ಟ್ರೆಂಡಿ ಆಗಿರೋ ಪ್ಯಾಟರ್ನು ಮೈಸೂರು ಕ್ರೇಪ್ ಸ್ಯಾರಿಗಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬ ಸ್ಮೂತಾಗಿ, ಅಂದರೆ ಪ್ಯೂರ್ ಇರೋದ್ರಿಂದ ಹಿಡ್ಕೊಳಕ್ಕೆ ಒಳ್ಳೆ ಸ್ಮೂತಾಗಿ ಫೀಲ್ ಕೊಡ್ತಿದೆ ಸ್ಯಾರೀಸು. ಕಲರ್ಸ್ ಕಲೆಕ್ಷನ್ಸ್ ಒಂದು 12 ಕಲರ್ಸ್, 10 to 12 ಕಲರ್ಸ್ ಅಂತೂ ಇದೆ, ನಿಮಗೆಲ್ಲ ವೆರೈಟೀಸಲ್ಲೂ ಇರುತ್ತೆ. ಇದು ಬೇರೆ ಬೇರೆ ಅಂದರೆ ಕಾಂಟ್ರಾಸ್ಟ್ ಸ್ಯಾರಿ ಆಗಿದೆ. ಯಾವುದೇ ಇಷ್ಟ ಆಗುತ್ತೆ ನಾವು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಆ ಕಡೆ ಸೆರಗು, ಈ ಕಡೆ ಇದು ನನ್ನ ಫೇವ್ರೆಟ್ ಕಲರ್ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ. ಮೈಸೂರು ಕ್ರೇಪ್ ಸಿಲ್ಕಲ್ಲೇ ತುಂಬ ಗ್ರ್ಯಾಂಡ್ ಡಿಸೈನ್ ಬೇಕು ಅಂದರೆ ಅದು ಸಹಿತ ಅವೈಲೇಬಲ್ ಇದೆ. ಸೊ ಯಾರು ಬ್ರೈಡ್ಸ್ ಏನಾರು ಇದ್ದರೆ ಎಂಗೇಜ್ಮೆಂಟಿಗೆ ಅಥವಾ ಮದುವೆಗಳಿಗೆ, ಸೊ ಅದಕ್ಕೂ ನೋಡ್ಬೋದು. ಸೊ ಇದು ಓವರ್ ಗ್ರ್ಯಾಂಡೆಡ್ ಅಂತ ಹೇಳ್ಬೋದು, ಅಂದರೆ ಸಿಂಪಲ್ ಜರಿ ಅಲ್ಲದೆ ಎಲ್ಲ ರೀತಿಯ ಜರಿನೂ ಇರುತ್ತೆ. ಇನ್ನೊಂದು ವಿಶೇಷ ಏನಂದರೆ ಇದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೇ, ಬಟ್ ಪ್ಯಾಟರ್ನ್ ಮಾತ್ರ ನಿಮಗೆ ಬನಾರಸಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮದುವೆಗೆಲ್ಲ ಬನಾರಸಿ ಸ್ಯಾರಿನೇ ಹುಡುಕ್ತೀನಿ ಅಂತಂದರೆ ಅದರೊಳಗೂ ನಿಮಗೆ ಮೈಸೂರು ಕ್ರೇಪ್ ಸಿಲ್ಕಲ್ಲೇ ಬೇಕು ಅಂದರೆ ಇದಂತೂ ಉಟ್ಕೊಂಡ್ರೆ ತುಂಬಾ ಕಂಫರ್ಟೇಬಲ್. ಎಲ್ಲರಿಗೂ ಗೊತ್ತಿದೆ ಮೈಸೂರು ಕ್ರೇಪ್ ಸಿಲ್ಕು ಉಟ್ಕೊಂಡ್ರೆ ಮಾತ್ರ ಎಷ್ಟು ಕೆಲಸ ಬೇಕಾದ್ರೆ ಮಾಡ್ಬೋದು, ಇಡೀ ದಿನವೂ ಹಬ್ಬನೇ ಮಾಡಿದ್ದೀನಂತೆ ನಾನು ಅದನ್ನು ಉಟ್ಕೊಂಡು, ಅಷ್ಟು ಕಂಫರ್ಟೇಬಲು. ಸೊ ಅದರಲ್ಲಿ ನಿಮಗೆ ಹೆವಿ ಬನಾರಸಿ ಫೀಲ್ ಕೊಡೋಲ್ಲ, ಬಟ್ ಅದೇ ಡಿಸೈನ್ ಬನಾರಸಿ ಡಿಸೈನಲ್ಲಿ ಮೈಸೂರು ಕ್ರೇಪ್ ಸಿಲ್ಕು, ಬನಾರಸ್ ಸ್ಟೈಲಲ್ಲೇ ಮೈಸೂರು ಸಿಲ್ಕು, ಅದು ಅಷ್ಟು ಮೆತ್ತಗಿರುತ್ತೆ. ಬ್ರೊಕೆಟ್ ಸ್ಯಾರಿ ಬ್ರೈಡಲ್ ಕಲೆಕ್ಷನ್ಸು ಮೈಸೂರು ಸಿಲ್ಕೆ ಇದು. ಇದರೊಳಗಡೆ ನಿಮಗೆ ಸೇಮ್ ಬನಾರಸ್ ಥರನೇ ಡಿಸೈನ್ ಕೊಟ್ಟಿದ್ದಾರೆ ಮೈಸೂರು ಸಿಲ್ಕಲ್ಲಿ. ಎಷ್ಟು ಮೆತ್ತಗಿದೆ, ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಸೊ ಎಲ್ಲ ರೀತಿ ಕಲರ್ ಕಲೆಕ್ಷನ್ಸು ಇದೆ, ನೋಡ್ಬೋದು ನೀವು ಇಲ್ಲಿ. ಟೇಬಲ್ ಫಿಕ್ಸ್ ಆಗಿರೋದ್ರಿಂದ ಎಷ್ಟು ಲಿಮಿಟೆಡ್ ಆಗ್ತಿವೆ, ಇದರಲ್ಲಿ ಇನ್ನೂ ಕಲೆಕ್ಷನ್ ಸಿಗುತ್ತೆ ಬೇಕಾದ್ರೆ. ಸೊ ಮದುವೆಗೆ ಏನಾದರೂ ತುಂಬ ಗ್ರ್ಯಾಂಡ್ ಆಗಿರೋ ಮೈಸೂರು ಸಿಲ್ಕ್ ಹುಡುಕ್ತಾ ಇದ್ರೆ ಇದನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಸ್ ಆಯಿತಾ, ಆರೆಂಜ್ ಆ್ಯಂಡ್ ಇವಾಗಿಂದು ವೈನ್ ಕಲರ್ ಕಾಂಬಿನೇಷನ್ಸು. ಸೊ ಇದೆಲ್ಲದು ಬ್ರೈಡಲ್ ಕಲೆಕ್ಷನ್ಸು. ಇದು ರೇಂಜ್ ಸ್ಟಾರ್ಟ್ ಆಗೋದು 6,000ಇಂದ ಸ್ಟಾರ್ಟ್ ಆಗುತ್ತೆ, 20,000 ತನಕನೂ ಇದೆ. ಸೊ ನೀವು ಯಾವ ರೇಂಜಲ್ಲಿ ತೆಗಿತೀರಾ, ಯಾವುದು ಪ್ಯಾಟರ್ನ್ ಬೇಕು ಆ ಪ್ಯಾಟರ್ನಿಗೆ ತಕ್ಕಂಗೆ ಪ್ರೈಸಸ್ ಇರುತ್ತೆ. ಇದು ಟ್ರೆಂಡಿ ಆಗಿರೋ ಬೆಂಟೆಕ್ಸ್ ಬಾರ್ಡ್ರಲ್ಲಿ. ಸೊ ಎಲ್ಲದರಲ್ಲೂ ಸಹಿತ 10 to 12 ಕಲರ್ಸ್ ಇರುತ್ತೆ. ನಿಮಗೆ ಯಾವ ಪ್ಯಾಟರ್ನಲ್ಲೂ ಸಹಿತ ತೆಗೆದ್ರೂ ಸಹಿತ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ. ನಿಮ್ಮ ಕಾಂಬಿನೇಷನ್ಸ್ ಯಾವ್ದು ಬೇಕು ಅಂತ ಹೇಳಿದ್ರೆ ಅದು ಕೊಡ್ತಾರೆ ಅವರು. ಸೊ ಇದೆಲ್ಲದು ಡಿಸೈನ್ KSIC ಥರನೇ ಇರುತ್ತೆ, ನಿಮಗೆ ಅದೇ ಫೀಲೇ ಕೊಡುತ್ತೆ. ನೀವು KSICಲಿ ಕ್ಯೂ ಅಲ್ಲಿ ನಿಂತು ತೊಗೋತೀರಾ ಅಂತಂದರೆ ಆಬ್ವಿಯಸ್ಲಿ 40,000 to 60,000 ಆಗುತ್ತೆ. ಬಟ್ ನೀವು ಇಲ್ಲಿ ಒಂದು 10 ಸ್ಯಾರಿ ತೊಗೊಂಬರ್ಬೋದು. ಇದೊಂದು ರೇಂಜ್ ಒಂದು 10,000, 12,000, 9,000 ಇರುತ್ತೆ. ಸೊ ಇದು ಟ್ರೆಂಡಿ ಆಗಿರೋ ಗರುಡ ಬಾರ್ಡರಿಂದು ಸ್ಯಾರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಕ್ಕೊಂಡ್ರೆ ಎಷ್ಟು ಕಂಫರ್ಟೇಬಲ್ ಫೀಲ್ ಕೊಡ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಫೀಲ್ ಕೊಡ್ತಿದೆ. ಇದಂತೂ ಇವಾಗ ಟ್ರೆಂಡಿ ಆಗಿರೋ ಮೈಸೂರು ಕ್ರೇಪ್ ಸಿಲ್ಕ್ಸು ನೋಡ್ಬೋದು. 3 ಕಲರ್ಸಲ್ಲಿ ವೇವ್ ಆಗಿರೋ ಅಂಥದ್ದು. ಇದು ಓಲ್ಡ್ ಇಸ್ ಗೋಲ್ಡ್ ಅಂತರ ಮ್ಯಾಂಗೋ ಬಾರ್ಡ್ರಲ್ಲಿ ಬಂದಿದೆ. ಇದರೊಳಗೆ ಕಾಂಟ್ರಾಸ್ಟಲ್ಲೂ ಇರುತ್ತೆ, ಬಟ್ ವಿತೌಟ್ ಕಾಂಟ್ರಾಸ್ಟು ಸಿಂಗಲ್ ಕಲರಲ್ಲೂ ಸಹಿತ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಲ್ಡ್ ಸ್ಟೈಲಲ್ಲಿ ಅಷ್ಟೇ ಅಲ್ಲದೆ ಫ್ಯಾನ್ಸಿಯಲ್ಲೂ ಸಹಿತ ಮೈಸೂರು ಕ್ರೇಪ್ ಸ್ಯಾರಿ ಇದೆ. ಇದು ನೋಡಿ ಪ್ರಿಂಟೆಡ್ ಮೈಸೂರು ಕ್ರೇಪ್ ಸ್ಯಾರೀಸ್ ಅಂತ ಹೇಳ್ಕೊಂಡು ಇದರೊಳಗೆ ಎಲ್ಲ ವೆರೈಟೀಸ್ ಆಫ್ ಪ್ರಿಂಟೆಡು ಕಲರ್ ಕಾಂಬಿನೇಷನ್ ಸಿಗುತ್ತೆ. ಇಲ್ಲಿ ಬರೀ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ಲದೆ ಕಾಂಜೀವರಂ ಸಿಲ್ಕ್ ಸ್ಯಾರೀಸು ಸಹಿತ ಸಿಗುತ್ತೆ ನಿಮಗಿಲ್ಲಿ. ಸೊ ಇದು ನೋಡಿ ಕಾಂಜೀವರಂ ಸಿಲ್ಕ್ಸಲ್ಲಿ ನಾನು ತೋರಿಸ್ತಾ ಇರೋದು. ನಿಮಗೆ ಯಾವ ರೀತಿ ಸ್ಯಾರೀಸ್ ಬೇಕು, ಕ್ರೇಪ್ ಸಿಲ್ಕ್ಸ್ ಆದರೆ ಕ್ರೇಪ್ ಸಿಲ್ಕ್ಸು, ಇಲ್ಲಾಂದರೆ ಕಾಂಜೀವರಂ ಸಿಲ್ಕ್ಸು ಸಹಿತ ಪ್ಯೂರಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಸಿಗುತ್ತೆ ಇಲ್ಲಿ. ಆಗ್ತಿದೆ ಯಾವ ತೊಗೊಂಡ್ಲಿ ಅಂತ ಸೆಲ್ಫ್ ಬಾರ್ಡ್ರ್ ಆ್ಯಂಡ್ ಇದಕ್ಕೆ ಬಾರ್ಡ್ರ್ ಬೇರೆ ಬಂದಿದೆ. ಸೊ ಏನು ತೊಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಎಲ್ಲ ತೋರಿಸಲ್ಲ
ಸೊ ಎಲ್ಲಾನು ಹೇಳ್ತೀನಿ ಪುಟ್ಟ. ಸೆಲ್ಫ್ ತಗೊಳ್ಳ ಇದು ತಗೊಳ್ಳ ಇತ್ತವ್ರಿ ಮತ್ತೆ ಪಿಂಕ್ ಇಲ್ಲ ಅಂತ ಮತ್ತೆ ಬರ್ತೀವಿ. ಸರಿ ಅವರು ಪಿಂಕ್ ಅಂದಿದೆ, ಪಿಂಕೆ ತಗೋ ಮತ್ತೆ ಅದು ಅಂತ ಹೇಳಿ ಪಿಂಕೆ ಸೆಲ್ಫೇ, ಅವ್ರಿಗೆ ಸೆಲ್ಫ್ ಇಷ್ಟನೋ ಸೆಲ್ಫೇ ತಗೋತಾ ಇದ್ದೀನಿ. ನನಗೆ ಎಲ್ಲ ಸೀರೆ ತಗೋಬೇಕು ಅಂತ ಅನಿಸ್ತಿದೆ ಪುಟ್ಟ. ನಮ್ಗೆ ಎಲ್ಲ ತಿನ್ಬೇಕು ನೀವು ಮಾಡೋದೇ ಮಾತ್ರ ಪಲಾವು. ಬರ್ಡೇ ಗಿಫ್ಟಾ ಎಷ್ಟು ಸಲ ಮಾಡ್ತೀರಿ ವಾರಕ್ಕೆ ಬರ್ತಡೇ? ಆ ಬಳೆ ತಗೊಂಡು 2 ದಿನ ಆಗಿಲ್ಲ ಬರ್ತಡೇ ಗಿಫ್ಟ್ ಅಂತ. ವಾರ ದಿನಾನು ಬರ್ಡೇ ಇರುತ್ತೆ ನನಗೆ. ರೇಂಜ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೈಸ್ ರೇಂಜ್ ಬಂದು 6,000 ಇಂದ 50,000 ವರ್ಗು ಸ್ಯಾರೀಸ್ ಸಿಗುತ್ತೆ. ಯಾಕಂದ್ರೆ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇರುತ್ತೆ, ಎಲ್ಲ ಬೇರೆ ಬೇರೆ ವೆರೈಟಿ ಇರುತ್ತೆ. ಗ್ರಾಮ್ಸ್ 60 ಗ್ರಾಮಿಂದ 120 ಗ್ರಾಮ್ಸ್ ವರ್ಗು ಸಿಗುತ್ತೆ, ಎಲ್ಲ ಥರನೂ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಈಗ ನಾವು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಅವರಿಗೆ ನೀವು ಗೈಡೆನ್ಸು ಕೊಡ್ತೀರಾ? ಹೌದೌದು, ಎಲ್ಲ ಐಡಿಯಾ ಕೂಡ ಕೊಡ್ತೀವಿ. ಅವ್ರು ಮಿನಿಮಮ್ 15 to 20 ಸ್ಯಾರೀಸ್ ತಗೊಳ್ಳೇಬೇಕು ಹೋಲ್ಸೇಲ್. ಅಂದರೆ 1 or 2 ಬಂದು ಇವಾಗ ಸ್ಟಾರ್ಟ್ ಮಾಡ್ತೀವಿ 1-2 ಕೊಡಿ ಅಂದರೆ ಖಂಡಿತ ಇಲ್ಲ. ಮಿನಿಮಮ್ 15 to 20 ಸ್ಯಾರೀಸ್ ತೊಗೊಂಡ್ರೆ ಮಾತ್ರ ಹೋಲ್ಸೇಲ್ ಪ್ರೈಸಲ್ಲಿನೇ ಸಿಗುತ್ತೆ. ಈಗ ಸ್ಟಾರ್ಟ್ ಮಾಡಿರ್ತಾರೆ, ಯಾಕಂದರೆ ಶಾಪ್ ಅವ್ರು ಬಂದಾಗ ಮಿನಿಮಮ್ 50 ಸ್ಯಾರೀಸ್ ಇರುತ್ತೆ. ಈ ಚಿಕ್ಕ ಪುಟ್ಟದಾಗಿ ಯಾಕಂದರೆ ಹ್ಯೂಜ್ ಅಮೌಂಟ್ ಅಲ್ವಾ, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು 15 to 20 ಸ್ಯಾರೀಸ್ ಕೂಡ ನೀವು ಪರ್ಚೇಸ್ ಮಾಡಿದ್ರೆ ಹೋಲ್ಸೇಲ್ ಪ್ರೈಸಲ್ಲಿನೇ ಇರುತ್ತೆ. ಶಾಪ್ ನೇಮ್ ಬಂದು ಸುಲಕ್ಷ್ಮಿ ಸಿಲ್ಕ್ಸ್ ಅಂತ ಇದೆ. ಲೊಕೇಶನ್ ಬಂದು ಕಬ್ಬನ್ಪೇಟೆ 8th ಕ್ರಾಸ್ ನಿಯರ್ ಕಾರ್ಪೊರೇಷನ್ ಸರ್ಕಲ್ ಆಗುತ್ತೆ. ಚಿಕ್ಕಪೇಟೆಯಿಂದನೂ 1 ಕಿಲೋಮೀಟರ್ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸುಲಕ್ಷ್ಮಿ ಸಿಲ್ಕ್ಸ್ ಈಸಿಯಾಗಿ ಸರ್ಚ್ ಮಾಡಿ ಬರ್ಬೋದು. ಹಾಗೆ ಮೆಟ್ರೋ ಕೂಡ ನಿಯರ್ ಬೈ ಇರುತ್ತೆ. ನಮ್ಮಲ್ಲಿ ಹ್ಯೂಜ್ ಕಲೆಕ್ಷನ್ ಆಫ್ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇರುತ್ತೆ, ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ. ಯಾಕಂದರೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಬೆಸ್ಟ್ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ. ಯಾರಿಗಾದ್ರು ವೆಡ್ಡಿಂಗ್ ಇದ್ದರೆ ಅಥವಾ ಮನೇಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮದೇ ಓನ್ ಶಾಪ್ ಇದೆ, ಒಂದ್ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಯಾಕಂದರೆ ನಮ್ಮದು ಕಂಪ್ಲೀಟ್ ಹೋಲ್ಸೇಲೇ ಆಗಿರುತ್ತೆ ಮೈಸೂರು ಸಿಲ್ಕಲ್ಲಿ. ಸೊ ಬಂದರೆ ನಿಮಗೆ ಬೆಸ್ಟ್ ಡಿಸೈನ್ಸ್ ಕೂಡ ಸಿಗುತ್ತೆ, ತುಂಬ ವೆರೈಟಿ ಕೂಡ ತುಂಬ ಥರನೇ ಇದೆ. ಹಾಗೆ ಇದೆಲ್ಲ ಸ್ಯಾರಿ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸ್ಯಾರಿ ಆಗಿರುತ್ತೆ. ಒಂದ್ಸಲ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಿ. ಸೊ ನಮಗೂ ತುಂಬ ಇಷ್ಟ ಆಗಿ ನಾನೊಂದು ಸ್ಯಾರಿ ಮತ್ತು ನಮ್ಮಮ್ಮನೂ ಅವರಿಗೂ ಒಂದು ಸ್ಯಾರಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್ ಸುಲಕ್ಷ್ಮಿ ಸಿಲ್ಕ್ಸ್ ಅಂತ. ಸೊ ನಿಮ್ಗೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮನೆಯಿಂದನೇ ಅಂತ ಅಂದ್ರೂ ಸಹಿತ ಅಲ್ಲಿ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನೀವು ತೊಗೊಬಂದು ಸ್ಟಾರ್ಟ್ ಮಾಡ್ಬೋದು. ಬಂದಿದ್ದು ಚಿಕ್ಕಪೇಟೆಗೆ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು, ಕಾಲಿಡಕ್ಕೂ ಜಾಗ ಆಗ್ತಿಲ್ಲ, ಅಷ್ಟೊಂದು ರಶ್ ಇತ್ತು. ಗಿಜಿ ನಾ 10 ವರ್ಷ ಬಿಟ್ಟು ಚಿಕ್ಕಪೇಟೆಗೆ ಬಂದಿತ್ತು. ಬಟ್ ಒಂಥರ ಒಳ್ಳೆ ಮಜಾ ಕೊಡ್ತಾಯಿತ್ತು. ಬಟ್ ಬೆಂಗಳೂರು ಟ್ರಾಫಿಕ್ ನೋಡಿ ಸುಸ್ತು ಆಯಿತು. ಇದು ಆ್ಯಕ್ಚುಲಿ ಸ್ಯಾಟರ್ಡೆ ವ್ಲಾಗು. ನಾನು ಸ್ಯಾಟರ್ಡೆ ಸ್ಯಾರೀಸ್ ತೊಗೊಳ್ಲಿಕ್ಕೆ ಅಂತ ಚಿಕ್ಕಪೇಟೆಗೆ ಬಂದಿರೋವಂಥ ವ್ಲಾಗು. ನೆಕ್ಸ್ಟ್ ಸಂಡೇ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ಯೂಟೆಸ್ಟ್ ಪ್ಲೇಸಿಗೆ ಹೋಗಿದ್ದೀನಿ, ಪ್ರಾಣಿ ಅಂತ ಹೇಳ್ಕೊಂಡು. ಸೊ ಅದನ್ನು ನೆಕ್ಸ್ಟ್ ನಾನು ವ್ಲಾಗಲ್ಲಿ ಹಾಕ್ತೀನಿ. ಸೊ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೆಲ್ಲ ಪ್ರಾಣಿಗಳನ್ನ ನಾವು ಮುಟ್ಬೋದು. ಸೊ ಇದೆಲ್ಲದು ಏನು ಎಂತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿ ಈಶಾ ಹೋಮ್ ವ್ಲಾಗ್ಸ್ನ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕೇಳಿ. ಈ ಸ್ಯಾರಿ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಎಲ್ಲದೂ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಆ್ಯಂಡ್ ಹೇಗಿತ್ತು ಈ ವ್ಲಾಗು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಸೊ ಸಿ ಯು ಸೂನ್, ಬಾಯ್.